ವರಿಷ್ಠರು ಹೇಳ್ತಾರೆ, ಮನುಷ್ಯರನ್ನ ಉದ್ಧಾರ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಧರ್ಮಪಿತರು ಬಂದರು, ಯಾರೂ ಉದ್ಧಾರ ಮಾಡಲಿಲ್ಲ, ಎಲ್ಲ ಕೆಳಕ್ಕೆ ಬಂದು. ಈ ಭಾರತ ಪೂರ ಕೆಳಕ್ಕೆ ಬಂದು ಹೋಯ್ತು ಹೊರತು ಯಾರೂ ಮೇಲೆತ್ತಲಿಲ್ಲ. ಅದಕ್ಕಾಗಿ ಪರಮಾತ್ಮ ಎಲ್ಲರೂ ಬಂದ ಮೇಲೆ ಒಂದು ನಾಟಕ ಮಾಡಬೇಕಾದ್ರೆ ಅವ್ರನ್ನ ದೊಡ್ಡ ಮಿನಿಸ್ಟ್ರನ್ನ ಕರೆದಾಗ, ಮುಖ್ಯ ಮಿನಿಸ್ಟ್ರನ್ನ ಕರೆದಾಗ ಅವ್ರು ಕೇಳ್ತಾರೆ, ಅವ್ರ ಮಿನಿಸ್ಟ್ರು ಬಂದವರ, ಇವ್ರು ಬಂದವರು ಅಂತ ಕೇಳ್ತಾರೆ. ಹಾಗೆ ಇಲ್ಲೂ ಪರಮಾತ್ಮ ಈ ಎಲ್ಲ ಧರ್ಮಪಿತರುಗಳೆಲ್ಲರೂ ಬಂದ ನಂತರ ಕಡೆಯಲ್ಲಿ ಬರ್ತಾರೆ. ಬಂದು ಈ ಭಾರತನ ಉದ್ಧಾರ ಮಾಡೋದಕ್ಕಾಗಿ ಭಗವಂತ ಬರ್ತಾನೆ. ಈಗ ಇದು ಸಂಗಮ ಯುಗ, ಪುರುಷೋತ್ತಮ ಸಂಗಮ ಯುಗ. ಪುರುಷೋತ್ತಮ ಸಂಗಮ ಯುಗ ಹೇಗೆ ಮಾಡ್ತಾರೆ? ಪತಿತ ಪಾವನ ಸೀತಾರಾಮ್, ಪತಿತರನ್ನು ಪಾವನ ಮಾಡೋದಕ್ಕಾಗಿ ಬಂದವನೇ. ನಾವೆಲ್ಲರೂ ಪತಿತರಾಗೋಗಿದ್ದೀವಿ, ಅದಕ್ಕೆ ಪತಿತ ಪಾವನ ಸೀತಾರಾಮ್ ಅಂತ ಕರೀತಾರೆ. ಹೇಗೆ ಪತಿತ ಪಾವನ ರಾಮನ ಮೂಲಕ ಆಯ್ತದೆ ಅಂದರೆ, ಸ್ವಯಂ ಪರಮಾತ್ಮ ಯಾರು ರಾಮನಲ್ಲಿ ಪ್ರವೇಶವಾಗಿ ಈ ನಾವು ಪತಿತರಾಗಿದ್ವಲ್ಲ, ಪತಿತರಿಂದ ಪಾವನ ಮಾಡೋದಕ್ಕಾಗಿ ಸ್ವಯಂ ಪರಮಪಿತ ಪರಮಾತ್ಮ ಈ ಜಗತ್ತಿಗೆ ಬಂದಿದ್ದಾನೆ. ನಾಮ ಶಿವ, ರೂಪ ಜ್ಯೋತಿರ್ಬಿಂದು, ದೇಶ ಪರಂಧಾಮ, ಕಾಲ ಪುರುಷೋತ್ತಮ ಸಂಗಮ ಯುಗ, ಕರ್ತವ್ಯ ಪತಿತರನ್ನು ಪಾವನ ಮಾಡೋದು. ಅಂದರೆ ಇದು ನರಕ ಪ್ರಪಂಚ. ಈ ನರಕ ಪ್ರಪಂಚನ ಸ್ವರ್ಗ ಮಾಡೋದಕ್ಕಾಗಿ ಪರಮಾತ್ಮ ಬಂದಿದ್ದಾನೆ. ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಗೀತೋಪದೇಶ ಮಾಡ್ದ ಅಂತ ಇದೆ. ಗೀತೋಪದೇಶ ಮಾಡಿದ್ರೆ ಈ ನರಕ ಪ್ರಪಂಚ ಸ್ವರ್ಗ ಆಗಬೇಕು. ಆದರೆ ಶ್ರೀಕೃಷ್ಣ ಗೀತೋಪದೇಶ ದ್ವಾಪರ ಯುಗದ ಅಂತಿಮದಲ್ಲಿ, ಕುರುಕ್ಷೇತ್ರ ಯುದ್ಧ ಸಮಯದಲ್ಲೇ ಗೀತೋಪದೇಶ ಮಾಡಿದ ಅರ್ಜುನನಿಗೆ. ಅಲ್ಲೇನು ಸ್ವರ್ಗ ಆಯಿತಾ? ಅಲ್ಲೇನಾಯಿತು? ರಕ್ತದ ಕೋಡಿ ಹರಿತು. ರಕ್ತದ ಕೋಡಿ ಹರಿದ ಮೇಲೆ ಆಗ ಪುರುಷರೆಲ್ಲ ಸತ್ತ ಮೇಲೆ ಹೆಂಗಸರೆಲ್ಲ ಏನಾದರೂ ವಿಧವೆಯರಾದರು. ವಿಧವೆ ಆಗೋದು ಶ್ರೇಷ್ಠ ಲಕ್ಷಣನ ಇಲ್ಲ ಭ್ರಷ್ಟ ಲಕ್ಷಣನ ಅದು? ಅದರಿಂದ ಅದು ಶ್ರೇಷ್ಠ ಆಗಲಿಲ್ಲ. ಅಲ್ಲೇ ರಕ್ತದ ಕೋಡಿ ಹರಿತು. ಅದಾದ ನಂತರ ಯಾವ ಯುಗ ಬಂತು? ಕಲಿಯುಗ. ಬರೀ ಕಲಿಯುಗ ಅಲ್ಲ, ಪಾಪಿ ಕಲಿಯುಗ ಬಂತು. ಪಾಪಿ ಕಲಿಯುಗ. ಈ ಗೀತೋಪದೇಶ ಮಾಡಿದ್ರೆ ಸ್ವರ್ಗ ಸ್ಥಾಪನೆ ಆಗಬೇಕು, ಆದರೆ ಪಾಪಿ ಕಲಿಯುಗ ಬಂತು. ಪಾಪಿ ಕಲಿಯುಗ ಅಂದರೆ ಈ ಪಾಪಿ ಕಲಿಯುಗ ಸ್ಥಾಪನೆ ಮಾಡೋಕ್ಕೆ ಶ್ರೀಕೃಷ್ಣ ಪರಮಾತ್ಮ ಮೇಲಿಂದ ಬಂದ. ಪರಮಾತ್ಮ ಅಂದರೆ ಹುಟ್ಟು ಸಾವು ಇಲ್ಲದೆ ಇದ್ದನು ಪರಮಾತ್ಮ. ಕೃಷ್ಣ ಜೈಲಿನಲ್ಲಿ ಹುಟ್ಟಿದ, ಮತ್ತು ಆ ಬೇಡನ ಕೈಲಿ ಸತ್ತ. ಹುಟ್ಟು ಸಾವು ಇಲ್ಲದೆ ಇದ್ದನು ಪರಮಾತ್ಮ. ಅದರಿಂದ ಪರಮಾತ್ಮ ಅವನು ಯಾವಾಗಲೂ ದೇಹನ ಪಡ್ಕೊಳ್ಳೋದೇ ಇಲ್ಲ, ಶರೀರ ಪಡ್ಕೊಳ್ಳೋದೇ ಇಲ್ಲ. ಈ ಗೀತೋಪದೇಶ ಈಗ ಪರಮಾತ್ಮ ಬಂದು ಯಾರಲ್ಲೋ ಪ್ರವೇಶವಾಗಿ ಈ ಗೀತೋಪದೇಶ ಮಾಡ್ತಾನೆ. ಅದಕ್ಕೆ ಶ್ರೀಕೃಷ್ಣ ಅರ್ಜುನನ ರಥದಲ್ಲಿ ಗೀತೋಪದೇಶ ಮಾಡ್ದ. ಅಂದರೆ ಅರ್ಜುನನ ಕುದುರೆಗಾಡಿ ರಥ ಅಲ್ಲ, ಅರ್ಜುನನ ಶರೀರಕ್ಕೆ ರಥ ಅಂತ ಹೇಳ್ತಾರೆ. ಯಾರು ಅರ್ಜಿಸ್ಕೊಳ್ತಾರೆ ಅಂತ ಅವ್ರಿಗೆ ಅರ್ಜುನ ಅಂತ ಹೇಳ್ತಾರೆ. ಅರ್ಜುನ ಅಂದರೆ ಒಬ್ಬನೇ ಅರ್ಜುನ ಅಲ್ಲ, ಈ ಜಗತ್ತಿನಲ್ಲಿ ಎಲ್ಲರನ್ನೂ ಎಷ್ಟು ಜನ ಈ ಪರಮಾತ್ಮನ ಜ್ಞಾನ ಅರ್ಜಿಸ್ಕೊಳ್ತಾರೋ ಅವ್ರಿಗೆ ಅರ್ಜುನ ಅಂತಾರೆ. ಈ ಸ್ವಯಂ ಪರಮಾತ್ಮ ಎಲ್ಲಿ ಬರ್ತಾನೆ ಅಂದರೆ ಭಾರತದಲ್ಲೇ ಬರ್ತಾನೆ. ಭಾರತ ಅಂದರೆ ಅಂದರೆ ರೋಷಿಣಿ, ರಥ ಅಂದರೆ ಅದರಲ್ಲಿ ತಲ್ಲೀನವಾಗಿರೋವಂಥವನು. ಎಲ್ಲಿ ಸತ್ಯತೆ ಇದೆಯೋ ಆ ಜಾಗದಲ್ಲಿ ಪರಮಾತ್ಮ ಬರ್ತಾನೆ. ಸತ್ಯತೆ, ಗಾಡ್ ಇಸ್ ಟ್ರೂತ್ ಅಂತಾರೆ. ಎಲ್ಲಿ ಸತ್ಯತೆ ಇದೆ? ನಮ್ಮ ಭಾರತದಲ್ಲೇ ಬರ್ತದೆ. ಯಾಕೆಂದರೆ ಭಾರತದಲ್ಲಿರೋ ನದಿಗಳಲ್ಲಿ ಬೇರೆ ದೇಶದವರೆಲ್ಲ ನಮ್ಮ ದೇಶದಲ್ಲಿ ಬಂದು, ಅಂದರೆ ಭಾರತದಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಆದರೆ ಭಾರತದಲ್ಲಿರೋರು ಯಾರನ್ನ ಬೇರೆ ಹೊರದೇಶಕ್ಕೆ ಹೋಗಿ ನದಿಗಳಲ್ಲಿ ಸ್ನಾನ ಮಾಡೋದಕ್ಕೆ ಹೋಗಲ್ಲ. ಯಾಕೆ ಅಂದರೆ ನದಿಗಳಲ್ಲಿ ಪವಿತ್ರತೆ ಇದೆ ಅಂತವ ಅವ್ರು ಬರ್ತಾರೆ. ಯಾಕೆ ನಮ್ಮ ದೇಶದಲ್ಲೇ ಯಾಕೆ ಭಾರತದಲ್ಲಿ ಅಂತ ಅಂದರೆ, ಭಾರತದಲ್ಲಿರೋ ಸ್ತ್ರೀಯರೆಲ್ಲರೂ ಪವಿತ್ರರು. ಇಲ್ಲಿ ಏನು ಪವಿತ್ರತೆ ಅಂದರೆ, ಒಂದು ಭಾರತದಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಅದು ಹುಟ್ಟಿದಾಗಲಿಂದಲೂ ಪವಿತ್ರತೆನೇ ಕಾಪಾಡ್ಕೊಂಬಂದಿರ್ತಾರೆ. ಅವ್ರ ಮನೆ ಮಕ್ಕಳು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ ಪವಿತ್ರತೆಗೆ. ನಂತರ ಆ ಹೆಣ್ಣು ದೊಡ್ಡವಳಾದಮೇಲೆ ಅವಳು ನಾನು ಯಾರನ್ನ ಮದುವೆ ಆಗಲಿ ಅಂತ ಯೋಚಿಸ್ತಿರ್ತಾಳೆ. ಕಡೆಗೆ ಅವಳಿಗೆ ಒಂದು ಸರಿ ಎಂಗೇಜ್ಮೆಂಟ್ ಆಯಿತು ಅಂದರೆ ಅವಳ ಬುದ್ಧಿ ಆ ಹುಡುಗನ ಮೇಲೆ ಕೂರ್ತದೆ. ನಂತರ ಅವಳಿಗೆ ಮದುವೆ ಮಾಡ್ತಾರೆ. ಮದುವೆ ಆದಮೇಲೆ ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿರೋ ಈ ನಾಟಿ ಹಸು ಅಂತಾರಲ್ಲ, ಹಸು ಕರುನು ಅದೇ ರೀತಿ. ಅದು ಒಂದು ಹಸು
ತೊಗೊಂಡೋಗಿ ಬಾರೆಲ್ಲ ತೊಗೊಂಡೋಗಿ ಒಂದು ಸಣ್ಣದೊಂದು ಕಡ್ಡಿ ಕಟ್ಟಿಬಿಟ್ರೂ ಅದು ಅದ್ರ ಸುತ್ತನೇ ಮೀಯ್ತದೆ. ಹಾಗೆಯೇ ಅದನ್ನು ಕಿತ್ಕೊಳ್ಳೋದಿಲ್ಲ. ಹಾಗೆಯೇ ನಮ್ಮ ದೇಶದಲ್ಲಿರೋ ಸ್ತ್ರೀಯರು ಒಬ್ಬ ಗಂಡ ಅಂತ ಕಟ್ಟಿದ ಮೇಲೆ ಅವಳು ಆ ಗಂಡನ ಸುತ್ತನೇ ಸುತ್ತುತ್ತಾಳೆ, ಆ ಗಂಡನ ಸುತ್ತನೇ ಇರ್ತಾಳೆ. ಅಂದರೆ ಗಂಡ ಇರೋ ತನಕಲೂ ಅವನ ಗಂಡನ ಜೊತೆಲೇ ಇರ್ತಾಳೆ. ಗಂಡ ಸತ್ತು ಹೋದ ಅಂದರೆ ಅವನ ಹೆಸರಿನಲ್ಲಿ ಬದುಕ್ತಾಳೆ. ಆದ್ದರಿಂದ ನಮ್ಮ ದೇಶದಲ್ಲಿ, ನಮ್ಮ ದೇಶದ ಮಹಿಳೆಯರು ಅಂದರೆ ಸ್ತ್ರೀಯರು, ಮಾತೆಯರು, ಕನ್ಯರು ಪವಿತ್ರವಾಗಿರೋದ್ರಿಂದ ಪರಮಾತ್ಮ ನಮ್ಮ ಭಾರತದಲ್ಲಿ ಬರ್ತಾನೆ. ಭಾರತದಲ್ಲಿ ಬಂದು ಈ ನಮ್ಮಲ್ಲಿ ಈ ಜನ ಅಂದರೆ ಯಾರು ನಾವು ಈ ನರಕರ ರೀತಿಯಲ್ಲಿ ನಾವು ಪತಿತರಾಗೋಗಿದ್ದೀವೋ, ಪತಿತರಿಂದ ಪಾವನ ಮಾಡೋದಕ್ಕಾಗಿ ಪರಮಾತ್ಮ ಈ ಜಗತ್ತಿಗೆ ಬಂದಿದ್ದಾನೆ ಅಂತ ಹೇಳ್ತೀವಿ. ಓಂ ಶಾಂತಿ.